ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೂಪರ್ ಟಿವಿ 7 ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ ರಾಣಿ. ಸದಾ ಒಂದಿಲ್ಲೊಂದು ಸಮಾಜ ಸೇವೆಯಿಂದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಜನರ ಮನೆ ಮಾತಾಗಿರುವ ಯುವ ಮುಖಂಡ ಹಾಗೂ ಸಮಾಜ ಸೇವಕರಾದ ಬಿ ರೇವಣ್ಣ ಕರೋನಾ ಸಂದರ್ಭದಲ್ಲಿ ಜನಸೇವೆಗೆ ನಿಂತಿದ್ದು, ಇಂದು ಲಕ್ಷಾಂತರ ವ್ಯಯ ಮಾಡಿ ಪಾಂಡವಪುರ ತಾಲೂಕಿನ ಜನತೆಗೆ ಅನುಕೂಲವಾಗಲಿ ಎಂದು 3 ಆಂಬ್ಯುಲೆನ್ಸ್, ಆಕ್ಸಿಜನ್ ಉತ್ಪಾದನಾ ಯಂತ್ರ, ಹೆಲ್ತ್ ಕಿಟ್ಗಳನ್ನು ತಾಲೂಕು ಆಡಳಿತಕ್ಕೆ ವರ್ಗಾಯಿಸಿದರು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಅಧಿಕಾರ ಇಲ್ಲದಿದ್ದರೂ ಸದಾ ಜನರ ನಡುವೆ ಇದ್ದುಕೊಂಡು ಜನಸೇವೆಯಲ್ಲೇ ನಿರಂತರವಾಗಿ ಪಾಂಡವಪುರ ತಾಲೂಕಿನ ಸಮಾಜ ಸೇವಕ ಡಾಕ್ಟರ್ ಬಿ ರೇವಣ್ಣ ಕಳೆದ ಹಲವು ವರ್ಷಗಳಿಂದ ಕ್ಷೇತ್ರದ ಜನಸೇವೆಯಲ್ಲಿ ತೊಡಗಿದ್ದಾರೆ. ಕರೋನಾ ಮೊದಲ ಅಲೆಯಲ್ಲಿ ಇಡೀ ಕ್ಷೇತ್ರದ 70ರಷ್ಟು ಜನಕ್ಕೆ ಫುಡ್ ಕಿಟ್ ನೀಡಿದ್ದ ರೇವಣ್ಣ ಅವರು ಇದೀಗ ಕರೋನಾ 2ನೇ ಅಲೆಯ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಕರೋನಾ ನಿಯಂತ್ರಣಕ್ಕೆ ಬರಲು ಜೊತೆಗೆ ಸೋಂಕಿತರು ಬೇಗ ಗುಣಮುಖರಾಗಲೆಂದು ತಾಲೂಕು ಆಡಳಿತಕ್ಕೆ 3 ಆಂಬ್ಯುಲೆನ್ಸ್, ಆಕ್ಸಿಜನ್ ಉತ್ಪಾದನಾ ಯಂತ್ರ ಹಾಗೂ 2500 ಹೆಲ್ತ್ ಕಿಟ್ಗಳನ್ನು ಉಪವಿಭಾಗಾಧಿಕಾರಿ ಶಿವಾನಂದ ಮೂರ್ತಿ, ತಹಶೀಲ್ದಾರ್ ಪ್ರಮೋದ್ ಪಾಟೀಲ್ಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೇವಣ್ಣ, ಜನರು ಸಂಕಷ್ಟದಲ್ಲಿರುವ ಸಂದರ್ಭದಲ್ಲಿ ಅವರಿಗೆ ನೆರವಾಗಬೇಕು ಎಂಬ ಸೇವೆ ಮಾಡುತ್ತಿರುವುದು, ಇದರಿಂದ ಜನ ಕರೋನಾದಿಂದ ಬೇಗ ಗುಣಮುಖರಾಗಬೇಕು ಎಂದರು. ಇಡೀ ನಮ್ಮ ದೇಶಾದ್ಯಂತ ಕರೋನಾ ಎಂಬ ಮಹಾಮಾರಿ ಇಡೀ ದೇಶಾದ್ಯಂತ ವ್ಯಾಪಿಸಿ ಇವತ್ತು ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ತುಂಬನೂ ಸಹ ಇವತ್ತು ಕರೋನಾ ಮಹಾಮಾರಿ ಎಲ್ಲ ಗ್ರಾಮಗಳಲ್ಲೂ ತಾಂಡವವಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಪ್ರತಿ ಹಳ್ಳಿಲೂ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ, ಸಾವು ನೋವುಗಳು ಸಹ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವತ್ತು ನಮ್ಮ ಏನಾದರೂ ಮಾಡಿ ನಮ್ಮ ಕ್ಷೇತ್ರಕ್ಕೆ ಕೈಲಾದಂಥ ಅಳಿಲು ಸೇವೆಯನ್ನು ಮಾಡಬೇಕು ಅಂತೇಳಿ ಈ ದಿನ ನಾವು ಬಂದು ಈ ನಮ್ಮ ತಾಲೂಕು ಆಡಳಿತಕ್ಕೆ ಇವತ್ತೇನು ಆಕ್ಸಿಜನ್ ಸಿಗ್ತಾಯಿಲ್ಲ, ನಮ್ಮ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಆಕ್ಸಿಜನ್ ಸಿಗ್ತಾಯಿಲ್ಲ. ಹಾಗಾಗಿ 5 ಆಕ್ಸಿಜನ್ ಮಿಷಿನ್ಗಳನ್ನ ತರಿಸಿ ಇವತ್ತು ನಮ್ಮ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಗೆ ಇವತ್ತು 5 ಮೆಡಿಕಲ್ ಮಿಷಿನ್ಗಳನ್ನ ಕೊಟ್ಟಿದ್ದೀವಿ. ಹಾಗೆ 2000 ಪಾಸಿಟಿವ್ ಬರ್ತಕ್ಕಂಥ 2000 ಔಷಧಿ ಕಿಟ್ಗಳನ್ನ, ಅದ್ಭುತವಾದ ಒಳ್ಳೆಯ ಮೆಡಿಸಿನ್ ಕಿಟ್ಗಳನ್ನ ಇವತ್ತು 2500 ಕಿಟ್ಗಳನ್ನ ಕೊಡ್ತಾಯಿದ್ದೇವೆ. ಹಾಗೆ ಇಡೀ ಕ್ಷೇತ್ರಾದ್ಯಂತ ಆಂಬುಲೆನ್ಸ್ನ ಫ್ರೀ ಸರ್ವಿಸ್ ಆಗಿ ಉಚಿತ ಸೇವೆಯಾಗಿ 3 ಆಂಬುಲೆನ್ಸ್ ಸಹ ಇವತ್ತು ಬಿಟ್ಟಿದ್ದೇವೆ. ಹಾಗಾಗಿ ಕ್ಷೇತ್ರದ ಜನತೆ ಈ ಉಪಯೋಗನ ಬಳಸ್ಕೊಂಡು ಯಾವುದೇ ರೀತಿ ಎದೆಗುಂದೋದು ಬೇಡ, ನಾವೆಲ್ಲರೂ ತಮ್ಮ ಜೊತೆಲಿರ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀವಿ. ಇವತ್ತು ಏನು ಹೋಮ್ ಕ್ವಾರಂಟೈನಲ್ಲಿದ್ದಾರೆ, ಕ್ವಾರಂಟೈನ್ ಸೆಂಟ್ರಲ್ಲಿದ್ದಾರೆ. ಈ ಹಾಸ್ಪಿಟ್ಲಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೆ ರೋಗಿಗಳು, ಕ್ವಾರಂಟೈನ್ ಸೆಂಟ್ರಲ್ಲಿ 300-400 ಜನ ಇವತ್ತು ನಮ್ಮದು 3 ಕಡೆ ಕ್ವಾರಂಟೈನ್ ಸೆಂಟ್ರ್ ಇದೆ. ಅಲ್ಲಿಗೆ ಈ ಕಷಾಯನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಕಷಾಯನೂ ಸಹ 2500 ಬ್ಯಾಗ್ಗಳನ್ನ ಕೊಡ್ತಾಯಿದ್ದೀವಿ. ಎಲ್ಲಿಂದ ತಂದ್ರಿ? ಅದು ನಂದಿನಿ ಪಾರ್ಲರಿಂದ KMF-ಇಂದ 2500 ಬಾಟ್ಲಿಗಳನ್ನ ತರಿಸಿ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಆಂಬುಲೆನ್ಸು ಇವತ್ತು ಇಡೀ ಕ್ಷೇತ್ರದಲ್ಲಿ ಜನ ಇವತ್ತು ಕಳೆದ 1.5 ವರ್ಷದಿಂದ ನಮಗೆ ಕರೋನಾದಿಂದ ತೀವ್ರ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆ ಇವತ್ತು 1.5 ತಿಂಗಳಿಂದ ಕರೋನಾ ಲಾಕ್ಡೌನ್ ಆಗಿದೆ. ಇಡೀ ಕ್ಷೇತ್ರದಲ್ಲಿ ಇವರು ಯಾವತ್ತು ಜೀವನ ಮಾಡೋದೇ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ಹುಷಾರಿಲ್ಲ ಅಂದರೆ ಆಂಬುಲೆನ್ಸ್ನ ಬಸ್ ಇಲ್ಲ, ಕಾರ್ಗಳಿಲ್ಲ. ಹಾಗಾಗಿ ಅವ್ರೇನಾದರೂ ಹಾಸ್ಪಿಟ್ಲಿಗೆ ಬರಬೇಕು ಅಂದರೆ ಆಂಬುಲೆನ್ಸ್ನವರು 5,000ದಿಂದ 10,000 ಕೊಟ್ಟರು ಆಂಬುಲೆನ್ಸ್ ಸಿಗ್ತಾಯಿಲ್ಲ ಅಂಥೇಳಿ ಹಲವಾರು ಜನ ನನಗೆ ಫೋನ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ಉಚಿತವಾಗಿ ನಮ್ಮ ಕಡೆಯಿಂದನೇ ಯಾರು ₹1 ಕೂಡ ಅವಶ್ಯಕತೆ ಇಲ್ಲ, ಡೀಸೆಲ್ ನಮ್ಮದೇ, ಡ್ರೈವರ್ ನಮ್ಮದೇ, ಗಾಡಿಗಳು ನಮ್ಮದೇ ಇರುತ್ತೆ. ಎಲ್ಲರೂ ಈ ಯೋಜನೆನ ಉಪಯೋಗಿಸ್ಕೋಬೇಕು ಅಂತ ಮನವಿ ಮಾಡ್ತೀನಿ. ನಮ್ಮ 5 ಜನದ ಫೋನ್ಗಳನ್ನ ನಮ್ಮ ಹುಡುಗರದ್ದು ಫೋನ್ ನಂಬರ್ ಹಾಕಿರ್ತೀವಿ, ಗಾಡಿ ವೆಹಿಕಲ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀವಿ. ಆ ನಂಬರ್ಗೆ ಒಂದು ಕರೆ ಮಾಡಿದ್ರೆ ಸಾಕು, ಅವ್ರ ಮನೆ ಬಾಗಿಲಿಗೆ ಗಾಡಿ ಹೋಗುತ್ತೆ. ಅವ್ರು ಯಾವ ಆಸ್ಪತ್ರೆಗೆ ಹೇಳ್ತಾರೆ ಆ ಆಸ್ಪತ್ರೆಗೆ ಕರ್ಕೊಂಡೋಗಿ ಬಿಡುವಂಥ ವ್ಯವಸ್ಥೆ ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಮಾಡ್ತಿದೆ. ನಂತರ ಎಸಿ ಶಿವಾನಂದ ಮೂರ್ತಿ ಮಾತನಾಡಿ, ಕರೋನಾ ನಿಯಂತ್ರಣಕ್ಕೆ ಜನ ಸಹ ಸ್ಪಂದಿಸಬೇಕು. ಅದನ್ನು ನಿಯಂತ್ರಿಸಲು ನಾವು ಬೇಕಾದ ಕೆಲಸಗಳನ್ನು ಮಾಡುತ್ತಿದ್ದು, ಸಮಾಜ ಸೇವಕ ಬಿ ರೇವಣ್ಣರಂತಹ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಕರೋನಾ ನಿಯಂತ್ರಣಕ್ಕೆ ನೀಡುವ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತೇವೆ ಎಂದರು. 3 ಆಂಬುಲೆನ್ಸ್, 5 ಕಾನ್ಸಂಟ್ರೇಟರ್, ಆಕ್ಸಿಜನ್ ಕಾನ್ಸಂಟ್ರೇಟರ್ ಸೇರಿದಂತೆ 2,000 ಜನಕ್ಕಾಗುವಷ್ಟು ಮಾತ್ರೆಗಳು, 2,500 ಜನಕ್ಕಾಗುವಷ್ಟು
ಏನು ಆ ನಂದಿನಿಯಿಂದ ಕಷಾಯಗಳನ್ನ ಕೊಡ್ತಾ ಇದ್ದಾರೆ. ತುಂಬ ಶ್ಲಾಘನೀಯವಾದಂಥ ವಿಚಾರ. ಅವ್ರಿಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತದೆ. ಇದನ್ನ ಅವರಾಗಲೇ ಹೇಳ್ದಂಗೆ ಆ 3 ಆಂಬುಲೆನ್ಸ್ ಕೂಡ 24/7 ಉಪಯೋಗ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರ್ತಕ್ಕಂಥ 3 ಶಿಫ್ಟಲ್ಲಿ ಬೇಕಾಗಿರ್ತಕ್ಕಂಥ ಡ್ರೈವರ್ಸ್ನ ಕೊಡ್ತೀವಿ, ಡೀಸೆಲ್ನ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಮತ್ತು ಶ್ಲಾಘನೀಯ ವಿಚಾರ. ಹೌದು, ಖಂಡಿತವಾಗ್ಲೂ ಅವ್ರು ಕೊಟ್ಟಂಥ ನೀವೇನು ವಾಹನ ಮತ್ತು ವಸ್ತುಗಳನ್ನ ಖಂಡಿತವಾಗ್ಲೂ ಕೂಡ ನೀವು ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ತಲುಪ್ತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ತಾಲೂಕು ಆಡಳಿತ ಮಾಡ್ತದೆ. ಈಗಾಗಲೇ ನಮ್ಮ ಮೂಲಕ ಎಲ್ಲರಿಗೂ ಮನವಿ ಮಾಡೋದಿಷ್ಟೇ, ಏನು ನಮಗೆ ಈಗ ಆಲ್ರೆಡಿ ನಾವು ಕೂಡ ಇವತ್ತು ಕೂಡ ನಾವು ಮೀಟಿಂಗ್ ಕರೆದಿದ್ದೀನಿ ಅದ್ರ ಬಗ್ಗೆ. ಎಲ್ಲ ನನ್ನ ಸಬ್ ಡಿವಿಷನ್ನ 4 ತಾಲೂಕು ಕೂಡ ಮನೆ ಸಮೀಕ್ಷೆ ಮಾಡಿ ರೋಗ ರಕ್ಷಣೆ ಏನಿದೆ ಅವ್ರನ್ನ ಆದ್ಯತೆ ಮೇಲೆ ಅವ್ರನ್ನ ನಮ್ಮ ವಶಕ್ಕೆ ಪಡ್ಕೊಂಡು ಅದನ್ನ ಕೋವಿಡ್ ಕೇರ್ ಸೆಂಟರ್ ಇರ್ತಕ್ಕಂಥದ್ದು, ಅವ್ರಿಗೆ ಎಮರ್ಜೆನ್ಸಿ ಇದ್ರೆ ಹಾಸ್ಪಿಟಲ್ ಇರ್ತಕ್ಕಂಥದ್ದು, ಅವರ ಜೀವ ಉಳಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಅದು ಮಾಡೋ ನಿಟ್ಟಿನಲ್ಲಿ ಈಗ ಎಲ್ಲರೂ ಕೂಡ ಟೀಮ್ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆಗೆ ನಾವು ಅಣಿ ಆಗ್ತಾ ಇದ್ದೀವಿ. ಮತ್ತೆ ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಅದು ಇನ್ನೂ ಮುಂದುವರೆದ ಭಾಗವಾಗಿ ನಾವು ಆ ಕರೋನಾವನ್ನ ಚೈನ್ ಲಿಂಕ್ ನ ಇನ್ನೂ ವ್ಯವಸ್ಥಿತವಾಗಿ ಟೆಸ್ಟ್ ಮಾಡಿ ಒಂದು ವಾರ 10 ದಿನದಲ್ಲಿ ನಾವು ಅದನ್ನು ಕಂಟ್ರೋಲ್ ತಗೊಳ್ಳೋ ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆನ ಮಾಡ್ತಾ ಇದ್ದೀವಿ. ಅಂತ ಒಂದು ಸಮಯದಲ್ಲಿ ಇವರು ನಮಗೆ ಈ ಒಂದು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ವಿಚಾರ. ಇದನ್ನ ಖಂಡಿತವಾಗ್ಲೂ ಕೂಡ ನಾವು ಅಂತ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ, ರೋಗಿಗಳಿದ್ದಾರೆ, ಆ ಸ್ವಾಬ್ ಕೊಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ, ಅವ್ರ ರೋಗಿಗಳಿಗೆ ಕೊಟ್ಟಿದ್ದಾರೆ ಕಷಾಯಗಳನ್ನ ಉಪಯೋಗ ಮಾಡ್ಕೊಂಡಿದ್ದೀವಿ. ಅವ್ರ ಅಭಿಮಾನಿಗಳು ಕೂಡ ತಾಲೂಕಿನಾದ್ಯಂತ ನಮ್ಮ ಜೊತೆ ಸಹಕಾರ ನೀಡ್ತಾರೆ ಅಂತಕ್ಕಂಥ ಮಾತು ಹೇಳ್ತಾ ಅವ್ರು ಕೊಟ್ಟಿರ್ತಕ್ಕಂಥ ಈ ಕೊಡುಗೆನ ನಾವು ತಾಲೂಕು ಆಡಳಿತ ಸುಪೂರ್ತಿಯಿಂದ ಸ್ವಾಗತ ಮಾಡ್ತೀವಿ. ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಕೊರೋನಾ ಸಂಕಷ್ಟದಲ್ಲಿ ವಾರಿಯರ್ಸ್ಗಳಾಗಿ ಹೋರಾಟ ಮಾಡ್ತಿರೋ ವೈದ್ಯರು ಸೇರಿದಂತೆ ಶುಶ್ರೂಷಕಿಯರಿಗೆ ಸನ್ಮಾನಿಸಿ ಪ್ರೋತ್ಸಾಹ ಧನ ನೀಡಿದ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರವೀಂದ್ರ ಶ್ರೀಕಂಠಯ್ಯ ಧೈರ್ಯ ತುಂಬಿದ್ದಾರೆ. ಬಡವರು ಸೇರಿದಂತೆ ನಿರ್ಗತಿಕರಿಗೆ ಫುಡ್ ಕಿಟ್ ಹಾಗೂ ಹಣ್ಣು ಮತ್ತು ತರಕಾರಿಗಳನ್ನು ವಿತರಿಸುವ ಮೂಲಕ ಬಡ ಜನರಿಗೆ ನೆರವಿನ ಹಸ್ತ ಚಾಚಿದ್ದಾರೆ. ಶ್ರೀರಂಗಪಟ್ಟಣದ ರಂಗನಾಥ ದೇವಾಲಯದ ಆವರಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಸಾಮಾಜಿಕ ಅಂತರ ಪಾಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಕೊರೋನಾ ವಾರಿಯರ್ಸ್ಗಳಾದ ದಾದಿಯರ ಮೂಲಕ ಚಾಲನೆ ನೀಡಿದರು. ಬಳಿಕ ವೈದ್ಯರು ಸೇರಿದಂತೆ ಶುಶ್ರೂಷಕಿಯರಿಗೆ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡಿ ಆತ್ಮವಿಶ್ವಾಸ ತುಂಬಿದರು. ಇದೇ ಸಂದರ್ಭದಲ್ಲಿ ಅರಕೆರೆ ಮತ್ತು ಶೆಟ್ಟಹಳ್ಳಿ ಹೋಬಳಿಯ ಸುಮಾರು 10,000 ಬಡ ಜನರಿಗಾಗಿ ಫುಡ್ ಕಿಟ್ ಸೇರಿದಂತೆ ತರಕಾರಿಗಳನ್ನು ತಾಲೂಕು ಆಡಳಿತಕ್ಕೆ ಹಸ್ತಾಂತರಿಸಿ ಜನರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರವೀಂದ್ರ ಶ್ರೀಕಂಠಯ್ಯ, ಕೊರೋನಾ 2ನೇ ಅಲೆಗೆ ತಾಲೂಕಿನ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಸಮಯದಲ್ಲಿ ಜನರ ನೆರವಿಗೆ ಬರಬೇಕಾದದ್ದು ಜನಪ್ರತಿನಿಧಿಗಳ ಕರ್ತವ್ಯ. ನನ್ನ ಕ್ಷೇತ್ರದ ಸುಮಾರು 30,000 ಕುಟುಂಬಗಳಿಗೆ ಫುಡ್ ಕಿಟ್ ವಿತರಿಸಿದ್ದೇನೆ. ಅಲ್ಲದೆ ಕೊರೋನಾ ವಾರಿಯರ್ಸ್ಗಳಾಗಿ ಸೋಂಕಿತ ಜನರ ಸೇವೆ ಮಾಡ್ತಿರೋ ವೈದ್ಯರಿಗೆ ಸನ್ಮಾನಿಸಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದೇನೆ. ಸರ್ಕಾರ ಕೇವಲ 5 ಕೆಜಿ ಅಕ್ಕಿ ಕೊಟ್ಟರೆ ಸಾಲದು, ಸಂಕಷ್ಟದಲ್ಲಿ ಇರೋ ಜನರ ಸೇವೆಗೆ ನಿಲ್ಲಬೇಕು. ಈ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿವೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿ ಈಗಲಾದರೂ ಎಚ್ಚೆತ್ತು ಸರ್ಕಾರ ಜನರ ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದು ಒತ್ತಾಯಿಸಿದರು. ಏನಿದೆ ಅದಕ್ಕೆ ಈಕ್ವಲೆಂಟ್ ಆಗಿ ಹೊರಗಡೆ ಹಳ್ಳಿಗಳಲ್ಲಿ ಜನ ಸಾಯ್ತಾ ಇದ್ದಾರೆ. ದಯವಿಟ್ಟು ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಅಂಕಿಅಂಶನ ನೀವು ಕಮ್ಮಿ ಮಾಡಿಕೊಂಡು ಕಮ್ಮಿ ಆಗಿದೆ ಅಂತ ತೋರಿಸೋ ಪ್ರಯತ್ನ ಮಾಡಿದ್ರೆ ಅದು ಜನಕ್ಕೆ ಮಾಡೋ ಮೋಸ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಬೇಡಿ. ನೀವು ಮೊದಲು ಎಲ್ಲ ಕಡೆ ಪಾಸಿಟಿವ್ ಆಗಿ ಚೆಕ್ ಮಾಡಿಸಿ, ಚೆಕಿಂಗ್ ಕಿಟ್ಸ್ ಕಳಿಸಿ, ಅದನ್ನು ಚೆಕ್ ಮಾಡಿಸಿ, ಕರೋನಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ. ಹಳ್ಳಿಗಳಲ್ಲಿ ಆ ಪ್ರಯತ್ನನೇ ಮಾಡದೆ ಜೀವ ಕಳ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಬೇಸರ ಆಗುತ್ತೆ, ಬಹಳ ದುಃಖ ಆಗುತ್ತೆ. ಅವರು ಆ ಒಂದು ಪರಿಸ್ಥಿತಿ ಎದುರಿಸ್ತಾ ಇರೋದು. ಆಸ್ಪತ್ರೆಗಳಿಗೆ ಬಂದ್ರೆ ಏನ್ ಹಿಂದೆ ಆಕ್ಸಿಜನ್ ಬೆಡ್ಸ್ ಇತ್ತು ಅಷ್ಟು ಮಾತ್ರ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್ಕಾರ ಆಕ್ಸಿಜನ್, ಆದ್ರೆ ಏನೇನಕ್ಕೂ ಸಾಲ್ತಾ ಇಲ್ಲ. ಅಡಿಷನಲ್ ಆಗಿ ಮಾಡಿ ಅಂತ ನಾವು ಎಷ್ಟೇ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೂಪಾ, ಪುರಸಭೆ ಉಪಾಧ್ಯಕ್ಷ ಪ್ರಕಾಶ್, ಮಾಜಿ ಪಂಚಾಯಿತಿ ಸದಸ್ಯ ವಿಜಯಕುಮಾರ್ ಸೇರಿದಂತೆ ಶ್ರೀಕಂಠಯ್ಯ ಬೆಂಬಲಿಗರು ಉಪಸ್ಥಿತರಿದ್ದರು. ಒಂಬಾಳೆ ಕನ್ಸ್ಟ್ರಕ್ಷನ್ಸ್ ವತಿಯಿಂದ 2 ಜನರೇಟರ್ಗಳನ್ನು ಪಾಂಡವಪುರ ಸರ್ಕಾರಿ ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕರಾದ ಸಿಎಸ್ ಪುಟ್ಟರಾಜು ಅವರು ಆಸ್ಪತ್ರೆಗೆ ಭೇಟಿ ನೀಡಿ ವೀಕ್ಷಿಸಿದರು. ನಮ್ದು ಒಂಬಳೆದು ಇಲ್ಲಿಗೆ ಕ್ಯಾನ್ಪೇಟೆಗಾಗಿತ್ತು, ಅಲ್ಲಿಗೆಲ್ಲ ಅವರವರ ಅಳಬಾರ್ದವ ಈಗ ಶಿಫ್ಟ್ ಮಾಡಿಸಿ ಸರ್, ರೆಡಿ ಮಾಡಿಸಿ ಆಂಬುಲೆನ್ಸು. ರಮೇಶ್ ಶಿಫ್ಟ್ ಮಾಡಿಸಿ, ನಾನು ಹೊರಟಾಗಿ ಫೋನ್ ಮಾಡಿ ನಾನು ಅರೇಂಜ್ ಮಾಡಿಸ್ತೀನಿ ಮೈಸೂರಿಗೆ. ಬಹುತೇಕ ಒಂಬಾಳೆ ಕನ್ಸ್ಟ್ರಕ್ಷನ್ ಅವರು 2
ಜನರೇಟರ್ನ ಡೊನೇಟ್ ಮಾಡ್ತಾ ಇದ್ದಾರೆ. KR ಪೇಟೆ ಮತ್ತು ಪಾಂಡವಪುರಕ್ಕೆ, ಶ್ರೀರಂಗಪಟ್ಟಣಕ್ಕೂ ಆಗಿದೆ, ಈಗಾಗಲೇ ಮಳವಳ್ಳಿಗಾಗಿದೆ, ಮದ್ದೂರಿಗೂ ಆಗಿದೆ. ಮಂಡ್ಯದಲ್ಲಿ MIMS ಕಾಲೇಜಲ್ಲಿ ಇರ್ತಕ್ಕಂಥದ್ದನ್ನು ಏನಾದ್ರು ಅಪ್ಗ್ರೇಡ್ ಮಾಡಬೇಕಾದ್ರೂ ಸರ್ಕಾರ ಮಾಡ್ಕೊಳ್ಳಿಕ್ಕೆ ಒಪ್ಪಿಕೊಟ್ಟಿದೆ. ನಾನು ಮಿನರಲ್ ಮಂತ್ರಿಯವರು ಭಾಳ ದೊಡ್ಡತನದಲ್ಲಿ 4,60,00,000 ನಮ್ಮ ಮಿನರಲ್ ಫಂಡ್ ಇತ್ತು, ಅದನ್ನು ಉಪಯೋಗಿಸ್ಕೊಳ್ಳಿ. ಸಾಲ್ಟೇಜ್ ಆದರೆ ಬೇರೆ ಜಿಲ್ಲೆಯಿಂದ ನಾನು ಎಷ್ಟು ಬೇಕಷ್ಟು ಡೈವರ್ಟ್ ಮಾಡಿಕೊಡ್ತೀನಿ ಅಂತಕ್ಕಂಥ ಹೇಳಿದೆ. ಅದಕ್ಕೇನು ನಮ್ಮ ತೊಂದರೆ ಆಗಲ್ಲ. ನಾವೇ ಜವಾಬ್ದಾರಿ ತಗೊಂಡು ಕಾರ್ಮಿಕರು ಸೆಟ್ ಮಾಡ್ಕೊಂಡು ಮಾಡುವಂಥ ಜವಾಬ್ದಾರಿ ನಾವು ತಗೋತಾ ಇದ್ದೀವಿ. ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹೇಳಿದ ರೀತಿ ಇನ್ನು 6 ವಾರದ ಒಳಗೆ ಇಲ್ಲಿ ಉತ್ಪತ್ತಿ ಆಕ್ಸಿಜನ್ನ ನಮಗೆ ಇಲ್ಲಿ ಎಷ್ಟು ಬೇಕೋ 100 ಬೆಡ್ ಹಾಸ್ಪಿಟ್ಲಿಗೆ ಅಷ್ಟು ಉತ್ಪತ್ತಿ ಮಾಡುವಂಥ ಜವಾಬ್ದಾರಿಯನ್ನು ನಾವು ತಗೋತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಕಿರುಗಂದೂರು ಮಂಜು ಅವರಿಗೆ ನಿಜವಾಗ್ಲೂ ನಮ್ಮ ಕ್ಷೇತ್ರದ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಅವ್ರು ಭಾಳ ದೊಡ್ಡ ಮನಸ್ಸು ಮಾಡಿ ಎಲ್ಲ ಡೊನೇಟ್ ಮಾಡ್ತಾ ಇದ್ದಾರೆ. ಈಗ ನಾವು ಅಸಿಸ್ಟೆಂಟ್ ಕಮಿಷನರ್ ತೀರ್ಮಾನ ಮಾಡಿದ್ವಿ, CHCಗಳಿಗೂ ಯಾರು ಡೊನೇಟ್ ಹಿಡಿದು ಅಲ್ಲಿಗೆ ತಕ್ಕಂತೆ ಆಕ್ಸಿಜನ್ ಪ್ಲಾಂಟ್ಗಳನ್ನ ಫಿಕ್ಸ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲದೇ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸಿ ಕೆಲಸ ಮಾಡ್ತೀವಿ. ಕೋವಿಡ್ ನಿಯಂತ್ರಣ ಮಾಡುವ ಹಿನ್ನೆಲೆಯಲ್ಲಿ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡುವ ಬಗ್ಗೆ ಹಾಗೂ ಮೈಸನ್ ಜಾಲಾಜಿ ಡಿಪಾರ್ಟ್ಮೆಂಟ್ ವತಿಯಿಂದ ಅಳಿಲು ಸೇವೆ ಮಾಡುತ್ತಿರುವ ಬಗ್ಗೆ ಸಚಿವರಾದ ಮುರುಗೇಶ್ ನಿರಾಣಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇದರಲ್ಲಿ 2 ಭಾಗ. ಒಂದು, ಕೋವಿಡ್ ನಿಯಂತ್ರಣ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಎಲ್ಲ ಶಾಸಕರು ಮತ್ತು ಜಿಲ್ಲಾಡಳಿತ ಸೇರಿ ಚರ್ಚೆ ಮಾಡುವಂಥದ್ದು. 2ನೇದಾಗಿ ಮೈನ್ಸ್ ಅಂಡ್ ಜಾಲಜಿ ಡಿಪಾರ್ಟ್ಮೆಂಟ್ ಇಂದ ಯಾವ ರೀತಿ ಅಳಿಲು ಸೇವೆಯನ್ನ ಈ ಕೋವಿಡ್ಗೆ ಸಂದರ್ಭದಲ್ಲಿ ನಾವು ಮಾಡಬಹುದು ಅನ್ನುವಂಥದ್ದನ್ನ ಈ ಚರ್ಚೆ ಮಾಡಲಾಯಿತು. ಅದಕ್ಕೆ ಮೈನ್ಸ್ ಅಂಡ್ ಜಾಲಜಿ ಡಿಪಾರ್ಟ್ಮೆಂಟ್ದಲ್ಲಿ ಈಗಾಗಲೇ ಅವ್ರ ಕಡೆ 5 ಕೋಟಿ ರೂಪಾಯಿದಷ್ಟು ಹಣ ಬಾಕಿ ಇದೆ. 4 ಕೋಟಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಇದೆ. ಅದನ್ನೇ 30% ಈ ಕೋವಿಡ್ ಸಲುವಾಗಿ ಉಪಯೋಗ ಮಾಡಬಹುದು ಅನ್ನುವಂಥದ್ದು ನಿಯಮಾವಳಿ ಇತ್ತು. DC ಅವರು ಉಸ್ತುವಾರಿ ಮಂತ್ರಿ ಮತ್ತು ಅದಕ್ಕಿರುವಂತಹ ಕೋರ್ ಟಾಸ್ಕ್ ಫೋರ್ಸ್ ಕಮಿಟಿ ಅವರೆಲ್ಲರೂ ಒಪ್ಪಿದಾದಲ್ಲಿ 100% ಅವರು ಈ ಕೋವಿಡ್ ಸಂಬಂಧಪಟ್ಟಂತ ಇಕ್ವಿಪ್ಮೆಂಟ್ಸ್ ಅನ್ನ, ಆಕ್ಸಿಜನ್ ಜನರೇಟರ್ ಇರ್ಬೋದು, ಮೊಬೈಲ್ ಆಕ್ಸಿಜನ್ ಜನರೇಟರು, ಆಕ್ಸಿಮೀಟರು ಮತ್ತು ಟೆಂಪರೇಚರ್ ಗನ್ ಇಂಥ ಪರ್ಚೇಸ್ ಮಾಡಲಿಕ್ಕೆ ಡಿಸಿಷನ್ ಆಗಿದೆ. ಅವುಗಳನ್ನ ತೆಗೆದುಕೊಳ್ಳುವಂಥದ್ದಿದೆ. ಇದ್ರ ಜೊತೆಗೇನೆ ಈ CSR ಆಕ್ಟಿವಿಟಿಯಲ್ಲಿ ದಾನಿಗಳು ಈಗಾಗಲೇ ಮುಂದೆ ಬಂದಿದ್ದಾರೆ. ನಮ್ಮ DC ಅವರು ಮತ್ತು ನಮ್ಮ ಶಾಸಕರು, ಸಚಿವರು ಸೇರಿ ಅವ್ರಿಗೆ ಇಂಡಿವಿಜುವಲ್ ಆಗಿ ಪ್ರಯತ್ನ ಮಾಡಿ ಒಂದು 5-6 ಜನ ಆಕ್ಸಿಜನ್ ಜನರೇಟರ್ನ ಈ ತಾಲೂಕದಲ್ಲಿ ಮಾಡಿಕೊಡ್ತೀವಿ ಅಂದಿದ್ದಾರೆ. ಅದನ್ನು ಸಹಿತ ಯಾರ್ಯಾರು CSR ಫಂಡ್ದಲ್ಲಿ ಮಾಡಿಕೊಡ್ತಾರೆ ಅವ್ರು ಸ್ವಾಗತವನ್ನು ಮಾಡಿ ಅವ್ರು ಇಂಪ್ಲಿಮೆಂಟ್ ಮಾಡುವಂಥದ್ದು ಮಾಡ್ತೀವಿ. ಅಲ್ಲಿ ಯಾವ ತಾಲೂಕದಲ್ಲಿ ಸಿಗಲ್ಲ ಅದನ್ನು ಸರ್ಕಾರದಿಂದ ಮತ್ತು ನಮ್ಮ ಇಲಾಖೆಯಿಂದ ನಾವು ಮಾಡಿಸ್ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೇನೆ ಬೆಂಗಳೂರಂತ ಟೈರ್ 1 ಸಿಟಿಯಲ್ಲಿ ಮತ್ತು ಟೈರ್ 2 ಜಿಲ್ಲೆ ಮಟ್ಟದಲ್ಲಿ ಕಳೆದ 3-4 ದಿವಸದಿಂದ ಒಂದು ಡೆತ್ ರೇಟು ಮತ್ತು ಆಕ್ಸಿಜನ್ ಬೆಡ್ ರಿಕ್ವೈರ್ಮೆಂಟ್ಸ್ ಇರುವಂಥದ್ದು ಕಡಿಮೆ ಆಗ್ತಾ ಇದೆ. ಅದರ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲ ಶಾಸಕರು, ಸಚಿವರ ಮಾರ್ಗದರ್ಶನ ಮತ್ತು DC ಅವರು ತಮ್ಮ ಜಿಲ್ಲಾ ಆಡಳಿತಗಾರರಿಗೆ ಒಂದು ಸೂಚನೆಯನ್ನು ಕೊಟ್ಟು 24/7 ಕೆಲಸ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ಕಂಟ್ರೋಲ್ ಬರ್ತಾ ಇದೆ. ಇನ್ನೂ 4-5 KLದಷ್ಟು ಆಕ್ಸಿಜನ್ ಜಾಸ್ತಿ ಬೇಕು ಅನ್ನುವಂಥದ್ದನ್ನು ನಮ್ಮ ಗಮನ ತಂದಿದ್ದಾರೆ. ನಾವು ಮತ್ತು ಉಸ್ತುವಾರಿ ಸಚಿವರು ಸೇರಿ ನಾವು ಅದು ಆಕ್ಸಿಜನ್ ಜಗದೀಶ್ ಶೆಟ್ಟರ್ ಅವರು ಇನ್ಚಾರ್ಜ್ ಇದ್ದಾರೆ, ಅವ್ರ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತು ಗುಂಜನ್ ಕೃಷ್ಣ ಅವರು ಸಹಿತ ಆಕ್ಸಿಜನ್ದಲ್ಲಿ ಅಧಿಕಾರಿಗಳ ಒಂದು ಇನ್ಚಾರ್ಜ್ ಅವರು ಇದ್ದಾರೆ, ಅವರು ಸಹಿತ ನಾವು ಗಮನಕ್ಕೆ ತಂದು ನಾವು ಇಮಿಡಿಯೇಟ್ ಆಗಿ ಏನು ನೀಡ್ ಬೇಸ್ಡ್ ಅದೆಷ್ಟೇ ಇರ್ಬೋದು, ಇದೇ ಸಾಕಾಗ್ತಿತ್ತು ಅಂದರೆ ಅಷ್ಟೇನೆ, ಜಾಸ್ತಿ ಬೇಕಂದ್ರೂ ಸಹಿತ ಅದ್ರದ್ದು ರಿಪೋರ್ಟ್ ತಂದು ನಾವು ಸಚಿವರು ನಾವು ಕೂಡ ಅದನ್ನು ಸರಿ ಮಾಡುವಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಸಂಗೀತ ಮತ್ತು ನೃತ್ಯದಿಂದ ಮಾನಸಿಕ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಬಹುದು. ಇದರಿಂದ ಕೆಲವು ರೋಗಗಳಿಂದ ಗುಣಮುಖರಾಗಬಹುದು ಎಂದು ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅಭಿಪ್ರಾಯಪಟ್ಟರು. ಪಟ್ಟಣದ ಕೆಎಸ್ಆರ್ಟಿಸಿ ಚಾಲನಾ ತರಬೇತಿ ಕೇಂದ್ರದ ಕೋವಿಡ್ ಸೆಂಟರ್ನಲ್ಲಿ ಕೊರೋನಾ ಸೋಂಕಿತರ ಆತ್ಮಸ್ಥೈರ್ಯಕ್ಕಾಗಿ ಆಯೋಜಿಸಿದ್ದ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೋವಿಡ್ ಸೋಂಕಿತರಿಗೆ ರೋಗದಿಂದ ಗುಣಮುಖರಾಗಲು ಆತ್ಮಸ್ಥೈರ್ಯ ಬೇಕು. ಸೋಂಕಿನ ಭಯ ಎಲ್ಲರನ್ನೂ ಕಾಡುತ್ತಿದ್ದು ಹಲವರು ಭಯದಿಂದಲೇ ಜೀವ ಕಳೆದುಕೊಂಡಿದ್ದಾರೆ. ಹೀಗಾಗಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು, ಸಂಗೀತ ಮತ್ತು ನೃತ್ಯದಿಂದ ಎಂತಹ ಮನಸ್ಸುಗಳನ್ನು ಬೇಕಾದರೂ ಬದಲಾಯಿಸಬಹುದು. ನೀವು ಸೋಂಕಿನ ಆತಂಕ ಬಿಟ್ಟು ಧೈರ್ಯವಾಗಿ ಸೋಂಕಿನಿಂದ ಗುಣಮುಖರಾಗಿ ಮನೆಗೆ ಮರಳಿ ಎಂದು ಕಿವಿಮಾತು ಹೇಳಿದರು. ನಿಮ್ಮ ಇಡೀ ದೇಹದ ಅಂಗಾಂಗಗಳಿಗೆಲ್ಲ ಎಕ್ಸರ್ಸೈಸ್ ಕೊಡುತ್ತೆ, ವ್ಯಾಯಾಮ ಜೊತೆಗೆ ನಿಮ್ಮ ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಆ ಉದ್ದೇಶಕ್ಕೆ ನಿಮ್ಮ ಡ್ಯಾನ್ಸ್ ಮಾಡಿ ನಾನು ಬೇರೆ ಉದ್ದೇಶಕ್ಕಲ್ಲ.
ನಾಚಬಾರದು. ನೀವು ಡ್ಯಾನ್ಸ್ ಮಾಡಕ್ ಬರೋದು ಸುಮ್ಮನೆ ಮೈ ಕೈ ಅಲಾಚಿ ಡ್ಯಾನ್ಸ್ ಬರೋದು ಮಾಡಿ. ಡ್ಯಾನ್ಸ್ ಯಾರು ಬರೋದು ಅವರು ಸುಮ್ಮನೆ ಕುಣಿರಿ, ಆ ಕಡೆ ಈ ಕಡೆ ತಿರುಗಿ ಈ ತಿರುಗಲಿ ಸಾಕು. ಅದೇ ಒಂದು ವ್ಯಾಯಾಮ. ನಾನು ಕಷ್ಟಪಡ್ತಾ ಇದ್ದೀನಿ, ನಿಮ್ಗೆಲ್ಲ ಹುಷಾರು ಮಾಡ್ತಾರೆ. ನಿಮ್ಗೆ ಒಳ್ಳೇದು ಮಾಡಕ್ಕೆ, ನಿಮ್ಮ ಆರೋಗ್ಯ ಕಡಿಮೆ ಮಾಡಕ್ಕೆ ನಾವು ಕಷ್ಟಪಟ್ಟು ಬಂದು ಮೊದಲ ಬಾರಿ ಕೋವಿಡ್ ಸೆಂಟರ್ ನಾವು ಬರ್ತಾನೆ ಇರ್ತೀವಿ. ಈಗ 4-5 ಬಾರಿ ನಾವು ಕೋವಿಡ್ ಸೆಂಟರ್ ನೀವು ಸಂಗೀತ ಕೇಳಿ, ಕಿವಿಗೆ, ಮನಸ್ಸಿಗೆ, ನಿಮ್ಮ ಎಲ್ಲರಿಗೂ ಕೂಡ ಮೃದು ಇದನ್ನ ಮನಸ್ಸಿಗೆ ಬಹಳ ನಿಮ್ಮ ಭಾವನೆಯನ್ನ ಉತ್ತಮ ರೀತಿಯಲ್ಲಿ ತಗೊಂಡೋಗ್ತಕ್ಕಂಥದ್ದು ಹೇಳಿದ್ರೆ ಸಂಗೀತ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಟಿ ನಂದಕುಮಾರ್, ಮುಖಂಡರಾದ ಪತ್ತೊಂಡೆ ನಾಗರಾಜು, ಮೆಡಿಕಲ್ ಕುಮಾರ್ ಇದ್ದರು. ಚಂದ್ರವನ ಆಶ್ರಮದಿಂದ ನಾಗಮಂಗಲ, ಮದ್ದೂರು ಹಾಗೂ ಮಳವಳ್ಳಿ ತಾಲೂಕಿನ ಕೊರೋನಾ ವಾರಿಯರ್ಸ್ಗಳಿಗೆ ಪ್ರಸಾದ ರೂಪದಲ್ಲಿ ಬೆಳಗಿನ ತಿಂಡಿ ರವಾನಿಸಲಾಯಿತು. ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ವಿತರಿಸಿದರು. ಕೊರೋನಾ ಮಹಾಮಾರಿಯಿಂದ ಜನಜೀವನ ಕಷ್ಟ ಸಾಧ್ಯವಾಗಿದೆ. ಕೋವಿಡ್ ನಿಯಮ ಪಾಲಿಸಿ ಜೀವ ರಕ್ಷಣೆಗಾಗಿ ಮುಂದಾಗಿ ಎಂದು ಶ್ರೀಗಳು ಹಿತ ನುಡಿದರು. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಬಡವರಿಗೆ ಸಹಾಯ ಮಾಡುವ ಮನೋಭಾವನೆ ಉಳ್ಳವರಿಗೆ ಬರಲಿ. ಮಠದ ಪ್ರಸಾದ ಕೊರೋನಾ ಸೋಂಕಿತರು ಹಾಗೂ ಕೊರೋನಾ ವಾರಿಯರ್ಸ್ಗಳಿಗೆ ಶಕ್ತಿದಾಯಕವಾಗಲಿದೆ ಎಂದರು. ನಮ್ಮಲ್ಲಿ ಈ ಪ್ರಸಾದ ಅನ್ನೋ ಮಠದ 12ನೇ ಶತಮಾನದಲ್ಲಿ ಬಸವಣ್ಣವರು ಪ್ರಸಾದ ಅನ್ನೋದೇನಿದೆಯೋ ಆ ಪದ ಜಗತ್ತಿನಲ್ಲಿ ಎಲ್ಲೂ ಇಲ್ಲ, ಯಾರು ಕರೆಯಲ್ಲ. ಹಾಗಾಗಿ ಇದನ್ನ ಪ್ರಸಾದ ಅಂತ ಅಂದ್ರೆ ಏನಂತ ಅಂದ್ರೆ ನಾವು ಸ್ವೀಕರಿಸುವಂಥದ್ದು ದೇಹವೂ ಸಹ ಆರೋಗ್ಯಕರವಾಗಲಿ ಬೇಗ ಅಂತೇಳಿ ನಾನು ಅರಸಿ ಕೊಡ್ತಾ ಇರುವಂಥದ್ದು ಇದು ಪ್ರಸಾದ. ಹಾಗಾಗಿ ಬೇಗ ಗುಣಮುಖರಾಗಿ ಅವ್ರವ್ರ ಮನೆಗೆ ಅವ್ರು ಹೋಗ್ಲಿ ಅನ್ನೋ ಹಾರೈಸಿ ಈ ಪ್ರಸಾದ ಕೊಡ್ತಾ ಇದ್ದೀನಿ. ಅವರು ದೇವರು ಬೇಗ ಗುಣಮುಖರಾಗಿ ಆರೋಗ್ಯವಂತರಾಗಿ ಅವ್ರ ಮನೆ ಸೇರಲಿ. ನಮ್ಮ ಜನ ಬಹುಶಃ ಕಾನೂನನ್ನು ಪಾಲಿಸಿ ಮತ್ತು ಜೊತೆಗೆ ಏನಪ್ಪ ಅಂತಂದರೆ ನಾವೆಲ್ಲರೂ ಪಾಲಿಸಬೇಕು. ಯಾಕೆ ಅಂತಂದರೆ ಇದು ಸರ್ಕಾರ ಅಂತ ಅಂದರೆ ಯಾವುದೋ ಬೇರೆದು ಅಂತ ತಿಳ್ಕೊಂಡಿದ್ದೀವಿ. ಸರ್ಕಾರ ಅಂದರೆ ನಾವು ಅಂದರೆ ಸರ್ಕಾರ. ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ವೇಸ್ಟ್ ಆಗಿತ್ತು ಅಂತ ಅಂದರೆ ಅದು ನಮ್ಮ ಖರ್ಚೇ ಆಗೋದು. ಯಾಕಂದ್ರೆ ನಾವು ಕಟ್ಟಿರೋ ಟ್ಯಾಕ್ಸೇ ನಮ್ಗೆ ಕೊಡ್ತಾರೆ ವಾಪಸ್ ಅಷ್ಟೇ, ಅದೇನು ಬೇರೆ ಯಾವುದೂ ಇಲ್ಲ. ಹಾಗಾಗಿ ವೇಸ್ಟ್ ಮಾಡದೆ ನಮ್ಮ ಜನ ವ್ಯಾಕ್ಸಿನ್ ತಗೋಬೇಕಾದ್ರು ಭಾಳಷ್ಟು ಜನ ಬೇರೆ ಬೇರೆ ಥರ ಮಾತಾಡಿ ಇವತ್ತು ದಿಕ್ಕು ತಪ್ಪಿಸಿದ್ರು. ವ್ಯಾಕ್ಸಿನ್ ತಗೊಂಡಿದ್ರೆ ಈ ಜನಸಂಖ್ಯೆ ಇಷ್ಟು ಸಾಯ್ತಿರಲಿಲ್ಲ. ಹಾಗಾಗಿ ಇನ್ನು ಮುಂದೇನಾದರೂ ಜಾಗೃತಿ ಪಡಿಸ್ಕೊಂಡು ವ್ಯಾಕ್ಸಿನ್ ತಗೋಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು 2 ಡೋಸ್ ತೊಗೊಂಡಿದ್ದೀನಿ, 1 ತಿಂಗಳಾಗಿದೆ. ಅಧಿಕಾರಿ ಮಂಡ್ಯ ಜಿಲ್ಲೆ ಅವರೇ ತಗೊಂಡಿದ್ದಾರೆ. ಹಾಗಾಗಿ ಏನು ಆಗ್ಲಿಕ್ಕೆ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ತೇನೆ. ಇಂದು ಒಂದು ಅನ್ನದಾಸೋಹದ ಒಂದು ಕಾರ್ಯಕ್ರಮದ ಒಂದು ನೇತೃತ್ವ ವಹಿಸಿದಂತಹ ನಮ್ಮೆಲ್ಲರ ಪೂಜ್ಯರು, ಆತ್ಮೀಯರು ಆದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಅವರ ನೇತೃತ್ವದಲ್ಲಿ ಬಹಳ ಪುಣ್ಯದ ಕೆಲಸ ನಡೀತಾ ಇದೆ. ಯಾಕಂದರೆ ಹಸಿದವನಿಗೆ ಗೊತ್ತು ಅನ್ನದ ಋಣ. ಅನ್ನಕ್ಕಿರುವ ಮಹತ್ವ ಯಾವುದಕ್ಕೂ ಇಲ್ಲ. ಪ್ರತಿಯೊಬ್ಬ ಹಸಿದ ಸಮಯದಲ್ಲಿ ಕೊಡುವಂತಹ ಈ ಅನ್ನದಾನ, ಈ ಪುಣ್ಯ ನಿಜವಾಗ್ಲೂ ಅವರ ಕುಟುಂಬಗಳಿಗೆ ನಾವು ಹಾರೈಸ್ತೀವಿ, ಅವರ ಆಶೀರ್ವಾದವನ್ನು ಪಡಿತೀವಿ. ಯಾಕಂದರೆ ಕೇವಲ ಅನ್ನದಾನ ಮಾಡೋದು ಒಂದು ಪ್ರತಿಷ್ಠೆ ವಿಷಯ ಅಲ್ಲ, ಅದಕ್ಕೂ ಒಂದು ಮನಸ್ಸಿರಬೇಕು. ಇನ್ನೊಬ್ಬರ ಹೊಟ್ಟೆ ತುಂಬಿಸ್ಬೇಕು. ಅಡುಗೆ ಮಾಡುವವರು ಅಲ್ಲಿಂದ ಹಿಡಿದು ದಾನ ಕೊಡುವವರಿಂದ ಹಿಡಿದು ಪ್ರತಿಯೊಬ್ಬರು ಅದಕ್ಕೆ ಕಾರಣಕರ್ತರಾಗಿರ್ತಾರೆ. ಈ ಸಂದರ್ಭದಲ್ಲಿ ನಾಗಮಂಗಲ ತಹಶೀಲ್ದಾರ್ ಕುಮ್ಮಿ ಅಹಮದ್, ಆಶ್ರಮದ ವ್ಯವಸ್ಥಾಪಕ ಶಿವಕುಮಾರ್ ಸೇರಿದಂತೆ ಇತರರಿದ್ದರು. ಕೊರೋನಾದಿಂದ ಮೃತಪಟ್ಟ ಪತ್ರಕರ್ತನಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ಪತ್ರಕರ್ತರಾದ ಚೆಲುವರಾಜು, ವಾಸುದೇವರಾವ್ ಹಾಗೂ ಮಹಾದೇವ ಪ್ರಕಾಶ್ ಮೃತಪಟ್ಟಿದ್ದ ಹಿನ್ನೆಲೆಯಲ್ಲಿ ಸಚಿವರಾದ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ವೇಳೆ ಪತ್ರಕರ್ತರ ಕುಟುಂಬಕ್ಕೆ ಸಚಿವರು ಪರಿಹಾರದ ಚೆಕ್ ವಿತರಿಸಿದರು. ನಂತರ ಮಾತನಾಡಿದ ಅವರು, ಪತ್ರಕರ್ತರು ಕೊರೋನಾ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರು ಸಹ ಫ್ರಂಟ್ಲೈನ್ ವರ್ಕರ್ಸ್ ಆಗಿ ದುಡಿಯುತ್ತಿದ್ದಾರೆ. ಎಲ್ಲರೂ ಸಹ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಎಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದರು.
ನಾವು ಸರ್ಕಾರಕ್ಕೆ ಬಂದಿದ್ದೇವೆ ಅಂತೇಳಿ ಖುಷಿ ಆಗ್ತಾರೆ. ತುಂಬಾ ದುಃಖದ ಪ್ರಶ್ನೆ ಇದು. ಅವರನ್ನ ನಾವು ಕಳ್ಕೊಂಡಿರೋದು ನಮ್ಮ ದುರ್ಭಾಗ್ಯ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ 30 ಜನಕ್ಕೆ ಹೆಚ್ಚಾಗಿ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಕುಟುಂಬವನ್ನು, ತಂದೆ ತಾಯಿಗಳನ್ನ, ಮಕ್ಕಳನ್ನ ಬಿಟ್ಟು, ಕುಟುಂಬವನ್ನ ಬಿಟ್ಟು ಇದನ್ನ ಮರಣ ಹೊಂದಿದ್ದಾರೆ ಅಂತ ಹೇಳಿದ್ರೆ ತುಂಬಾ ದುಃಖದ ವಿಷಯ ಆಗಿದೆ. ಇದನ್ನ ತುಂಬಿಕೊಳ್ಳಲು ನಮ್ಗೆ ಯಾರು ಸಾಧ್ಯವಿಲ್ಲ ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರು ಒಂದು ತರ ನನ್ನ ಅಡ್ವೈಸರು ಹೇಳಿದ್ರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು, ಉಪಾಧ್ಯಕ್ಷ ಮತ್ತಿಕೆರೆ ಜಯರಾಮ್, ಜಿಲ್ಲಾಧ್ಯಕ್ಷ ನವೀನ್ ಸೇರಿದಂತೆ ಇತರರಿದ್ದರು. ನಂತರ ಲಾಕ್ಡೌನ್ ಟಫ್ ರೂಲ್ಸ್ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಎಲ್ಲರೂ ಸಹಕರಿಸಬೇಕು, ಜನರ ಲೈಫ್ ಮುಖ್ಯ, ಸ್ವಲ್ಪ ದಿನದ ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಮನೆಯಲ್ಲಿಯೇ ಇರಿ, ಇದರಿಂದ ಕರೋನಾ ಚೈನ್ ಬ್ರೇಕ್ ಮಾಡಬಹುದು. ನಮ್ಮ ಪ್ರಧಾನಿಗಳು ತುಂಬಾ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ, ನಿರ್ಲಕ್ಷ್ಯ ತೋರುವ ಜನರು ದಯವಿಟ್ಟು ಸಹಕರಿಸಿ ಕರೋನಾ ನಿಯಮ ಪಾಲನೆ ಮಾಡಿ ಎಂದರು. ಪ್ರಧಾನಮಂತ್ರಿಗಳು ತೀರ್ಮಾನ ತಗೊಂಡಿರೋದು ಅಂದ್ರೆ ತುಂಬಾ ಯೋಚನೆಗಳನ್ನು ಮಾಡಿ ತಗೊಂಡ ತೀರ್ಮಾನ ಇದು. ಅತಿ ಮುಕ್ಕಾಲ್ ಭಾಗ ಜನನೂ ಸಹ ಹೇಳ್ತಾ ಇದ್ದಾರೆ. ಒಂದು ಕಾಲ್ ಭಾಗ ಜನಗಳು ಅದನ್ನ ಸಹಕರಿಸ್ತಾ ಇಲ್ಲ. ದಯವಿಟ್ಟು ಅವರೆಲ್ಲ ನಿಮ್ಮ ಮುಖಾಂತರ ಜಿಲ್ಲೆಯ ಜನತೆ, ನಮ್ಮ ನಾಡಿನ ಜನತೆ ಸಹಕರಿಸಬೇಕು, ಸರ್ಕಾರಕ್ಕೂ ಕೈ ಜೋಡಿಸ್ಬೇಕು. ಆಮೇಲೆ ರಾಜಕಾರಣಿಗಳು, ಅಪೋಸಿಷನ್ನವರು ಸಹ ಈಗ ಟೀಕೆ ಟಿಪ್ಪಣಿಗಳನ್ನ ಬಿಟ್ಟು ತಾವು ಸರ್ಕಾರದ ಜೊತೆ ನಿಂತ್ಕೊಂಡು ಸರ್ವಿಸ್ ಮೋಟೋವನ್ನ ಕೊಟ್ಟು ಜನತೆಗೆ ಶಕ್ತಿ ತುಂಬುವಂತ ಕೆಲಸಗಳನ್ನ ಮಾಡಿ, ರಾಜಕಾರಣ ಯಾರು ಮಾಡಕ್ ಹೋಗ್ಬೇಡಿ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಲಾಕ್ಡೌನ್ ನಿಂದ ಸಣ್ಣ ಪುಟ್ಟ ಹೋಟೆಲ್ಗಳು ಮುಚ್ಚಿದ ಪರಿಣಾಮ ಇಂದಿರಾ ಕ್ಯಾಂಟೀನ್ನಲ್ಲಿ ಉಚಿತವಾಗಿ ಊಟ ತಿಂಡಿ ನೀಡುವುದಾಗಿ ಆದೇಶ ಹೊರಡಿಸಿದ್ದರೂ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗದಿರುವ ಬಗ್ಗೆ ಮೇ 21ರ ಶುಕ್ರವಾರ ನಮ್ಮ ಸೂಪರ್ ಟಿವಿ 7 ಸುದ್ದಿವಾಹಿನಿ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಶಾಸಕರು ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆಕ್ಸಿಜನ್ ಜನರೇಟರ್ ಘಟಕದ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಕಾಂಗ್ರೆಸ್ ಸರ್ಕಾರದ ಯೋಜನೆ ಎಂಬ ಒಂದೇ ಕಾರಣಕ್ಕೆ ಗುಣಮಟ್ಟವಿಲ್ಲದ ಆಹಾರ ನೀಡಲಾಗುತ್ತಿದೆ ಎಂಬ ಇಲ್ಲಸಲ್ಲದ ಕಾರಣ ತೋರಿಸಿ ರಾಜ್ಯಾದ್ಯಂತ ನಿಲ್ಲಿಸಲಾಗಿದ್ದ ಇಂದಿರಾ ಕ್ಯಾಂಟೀನ್ಗಳನ್ನು ಕರೋನಾ ಸಂಕಷ್ಟದಲ್ಲಿ ಘೋಷಿಸಲಾದ ಲಾಕ್ಡೌನ್ನಿಂದ ಸಣ್ಣ ಪುಟ್ಟ ಹೋಟೆಲ್ಗಳು ಮುಚ್ಚಿದ ಪರಿಣಾಮ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತವಾಗಿ ಊಟ ತಿಂಡಿ ನೀಡುವುದಾಗಿ ಆದೇಶ ಹೊರಡಿಸಿದ್ದರು. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಪ್ರಾರಂಭವಾಗದಿರುವ ಬಗ್ಗೆ ಮೇ 21ರಂದು ಶುಕ್ರವಾರ ನಮ್ಮ ಸೂಪರ್ ಟಿವಿ 7 ಸುದ್ದಿವಾಹಿನಿ ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತ ಶಾಸಕರು ಮೇ 22ರ ಶನಿವಾರವೇ ತುರ್ತು ಸಭೆ ನಡೆಸುವ ಮೂಲಕ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನ ಸೆಳೆದಿದ್ದರು. ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಸೂಚನೆಯಂತೆ ನಾಗಮಂಗಲ ಪುರಸಭಾ ಕಾರ್ಯಾಲಯ 2 ದಿನದಲ್ಲಿ ಸಿದ್ದಗೊಳಿಸಿತು. ಅದರಂತೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೆಸಿ ನಾರಾಯಣಗೌಡ ಹಾಗೂ ಶಾಸಕ ಸುರೇಶ್ ಗೌಡ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಆಕ್ಸಿಜನ್ ಜನರೇಟರ್ ಘಟಕದ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಿಗದಿಪಡಿಸಲಾಗಿದ್ದ ಸಮಯಕ್ಕೂ ಮುಂಚಿತವಾಗಿ ಸ್ಥಳೀಯ ವಿಧಾನ ಪರಿಷತ್ ಸದಸ್ಯರು ಬರುವ ಮುನ್ನವೇ ಉದ್ಘಾಟನೆ ಮುಗಿಸಿದ್ದ ಶಾಸಕರ ನಡೆಗೆ ಎಂಎಲ್ಸಿ ಅಪ್ಪಾಜಿಗೌಡರು ಬೇಸರ ವ್ಯಕ್ತಪಡಿಸಿ ತಡವಾಗಿಯಾದರೂ ಉದ್ಘಾಟನೆಯಾದ ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತನಾಡಿದ್ದು ಹೀಗೆ. ಕಾರಣಕ್ಕೋಸ್ಕರ ಪ್ರಾರಂಭ ಆಗಿತ್ತು. ಇಲ್ಲಿ ಬೇರೆ ಬೇರೆ ಕಾರಣಾಂತರದಿಂದ ಬೆಂಗಳೂರಲ್ಲೂ ಕೂಡ ಇಂದಿರಾ ಕ್ಯಾಂಟೀನ್ಗಳು ಸಮರ್ಪಕವಾಗಿ ಗುಣಮಟ್ಟದ ಒಂದು ಆಹಾರವನ್ನು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡ ಕೂಗು ಎದ್ದೇಳಿತ್ತು. ಬಟ್ ಇಂಥ ಸಂಕಷ್ಟ ಸ್ಥಿತಿಲಿ ಏನು ಕೊರೋನಾ ಬಂದಿರೋ ಸಮಯದಲ್ಲಿ ಏನು ಹೋಟ್ಲು ಎಲ್ಲ ಮುಚ್ಚೋಗಿದೆ. ಈಗ ಅನಿವಾರ್ಯವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ. ಜೊತೆಗೆ ನಾಗಮಂಗಲದ ಆಸ್ಪತ್ರೆ ಸಮೀಪ ಈ ಒಂದು ಕ್ಯಾಂಟೀನ್ ಓಪನ್ ಆಗಿರೋದು ಯಾರ್ಯಾರು ಹಳ್ಳಿಗಾಡಿಂದ ಬಂದಂಥವ್ರಿಗೆ ಈ ಒಂದು ಪರಿಸ್ಥಿತಿಯಲ್ಲಿ ದುಡ್ಡು ಕೊಟ್ಟರೂ ಕೂಡ ಆಹಾರ ಸಿಗದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅಂಥ ಸಮಯದಲ್ಲಿ ಇದು ಪ್ರಾರಂಭ ಆಗಿರೋದು ಭಾಳ ಸಂತೋಷ. ನಾನು ಈಗಾಗಲೇ ಅವ್ರು ಒಂದು ಮನವಿ ಮಾಡಿದ್ದೀನಿ, ಯಾರು
ಈ ಒಂದು ಆಹಾರವನ್ನು ಗುತ್ತಿಗೆ ಪಡೆದಿದ್ದಾರೆ. ನೀವು ಗುಣಮಟ್ಟದ ಆಹಾರನ ಪೂರೈಕೆ ಮಾಡಿ, ಜೊತೆಗೆ ಏನೇ ಯಾರ್ಯಾರಿಗೂ ಅಗತ್ಯ ಇದೆ, ಓಟ್ ಇಲ್ದಿರೋ ಸಮಯದಲ್ಲಿ ಯಾರ್ಯಾರು ಬರ್ತಾರೆ, ಒಂದು ಟೈಮನ್ನ ಲಿಮಿಟ್ ಮಾಡ್ದಲೆ ಬಂದವ್ರು ಎಲ್ಲರಿಗೂ ಕೂಡ ನೀವು ಆಹಾರವನ್ನು ಕೊಡಬೇಕು ಅಂತ ಅವ್ರು ಮನವಿ ಮಾಡಿ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡ್ಕೋಬೇಡಿ ಅಂತ ಅವ್ರಿಗೊಂದು ನಿರ್ದೇಶನ ಕೂಡ ಕೊಟ್ಟಿದ್ದೀರಿ ಗುತ್ತಿಗೆದಾರರು. ಒಟ್ಟಾರೆ ಸ್ಥಳೀಯವಾಗಿ ಬಡತನದ ಬೇಗೆಯಲ್ಲಿ ಹಸಿವು ನೀಗಿಸಲು ಸಾಧ್ಯವಾಗದ ಇಂತಹ ಸೂಕ್ತ ಸಮಯದಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಅರಿತು ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಕಣ್ಣು ತೆರೆಸಿದ ನಮ್ಮ ಸೂಪರ್ ಟಿವಿ 7 ಸುದ್ದಿವಾಹಿನಿಯ ಹೊಣೆಗಾರಿಕೆ ಕರ್ತವ್ಯಕ್ಕೆ ಸಾರ್ವಜನಿಕರ ವಲಯದಲ್ಲಿ ಮೆಚ್ಚುಗೆ ವ್ಯಾಪಕವಾಗಿ ವ್ಯಕ್ತವಾಗಿದೆ. ಮಳವಳ್ಳಿ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚುತ್ತಿದ್ದು ಅದನ್ನು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮತ್ತಷ್ಟು ಬಿಗಿ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಅಭಿಪ್ರಾಯ ಶಾಸಕರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವ್ಯಕ್ತವಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕರಾದ ಡಾ ಕೆ ಅನ್ನದಾನಿ ಅವರು ಕೋವಿಡ್ ಸೋಂಕಿನ ಕುಂದುಕೊರತೆಗಳ ಬಗ್ಗೆ ಜನರ ಸಮಸ್ಯೆ ಆಲಿಸಲು ಹಮ್ಮಿಕೊಂಡಿದ್ದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ದ ಹಲವು ಗ್ರಾಮೀಣ ಭಾಗದಲ್ಲಿ ಸೋಂಕು ನಿಯಂತ್ರಣಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಅಲ್ಲದೆ ವಿವಿಧ ಗ್ರಾಮಗಳಿಂದ ಕರೆ ಮಾಡಿದ ಜನರು ತಮ್ಮ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಅಧಿಕಾರಿಗಳ ಮೂಲಕ ಪರಿಹಾರ ಕೊಡಿಸಲು ಮುಂದಾದರು. ಚೊಟ್ಟನಹಳ್ಳಿ ಗ್ರಾಮದಿಂದ ಕರೆ ಮಾಡಿದ ಲಿಂಗರಾಜು ಎಂಬುವವರು ಪಂಚಾಯಿತಿ ಮಟ್ಟದಲ್ಲಿ ಪಿಡಿಒ, ಕಾರ್ಯದರ್ಶಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸರಿಯಾಗಿ ತಮ್ಮ ಕೆಲಸ ನಿರ್ವಹಣೆ ಮಾಡುತ್ತಿಲ್ಲ, ಹೀಗಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಗಮನಹರಿಸಬೇಕು ಎಂದರು. ಆಯ್ತು, ಖಂಡಿತ. ಹೇಳಿದ್ದೀನಿ ಈಗ ನಿನ್ನೆ ಹೇಳಿದ್ದೀನಿ, ಮಾಡಿಕೊಡ್ತಾರೆ. ಕುಚೋದ್ಯದ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು, ಒಬ್ಬರನ್ನ ಕೆಲಸ ಮಾಡ್ತಕ್ಕಂಥವ್ರಿಗೆ ಡಿಸ್ಕರೇಜ್ ಮಾಡೋದು. 6290 ಅದರಲ್ಲಿ ಗುಣಮುಖರಾಗಿರೋರು ನಾವು ಕಷ್ಟಪಟ್ಟು ಪ್ರಾರಂಭದಿಂದ ಮಾಡೋದು. ಕೋವಿಡ್ ಕೇರ್ ಸೆಂಟರು, ಹೋಮ್ ಐಸೋಲೇಷನ್ನು, ಆಕ್ಸಿಜನ್ನು, ICU, ವೆಂಟಿಲೇಟ್ರು, ಅವ್ರಿಗೆಲ್ಲ ರೀತಿ ಕೂಡ ನಾವೇ ಸಹಕಾರ ಮಾಡಿ ಇವತ್ತು 5289 ಜನ ಗುಣಮುಖರಾಗಿದ್ದಾರೆ. 6290ರಲ್ಲಿ 5289 ಜನ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ. ಅದರಲ್ಲಿ ಇವತ್ತು ಸಕ್ರಿಯವಾಗಿರ್ತಕ್ಕಂಥದ್ದು 950 ಕೇಸ್ಗಳು ಇವತ್ತು ಪ್ರೆಸೆಂಟ್ ಸಕ್ರಿಯವಾಗಿದೆ. ಅದರಲ್ಲಿ ಒಂದು 10-20 ಜಾಸ್ತಿ ಆಗಿರ್ಬೋದು, ಅದು ಕಡಿಮೆ ಇರುತ್ತೆ. 28 ಜನ ಈ ತಾಲೂಕಿನಲ್ಲಿ ಮೃತರಾಗಿದ್ದಾರೆ. ಇದ್ರ ಬಗ್ಗೆ ಯಾವತ್ತಾದ್ರೂ ಒಂದಿನ ಸಿಂಪಥೆಟಿಕ್ ಆಗಿ ಆ ಜನರು ಸತ್ತಿರೋರ ಬಗ್ಗೆ ಒಂದು ದಿನ ಅವ್ರ ಮನೆಗೆ ಒಂದು ಫೋನ್ ಕರೆ ಮಾಡಿ ಹೇಳಿದ್ದೀರಿ. ನಾನು ಇಲ್ಲೇ ಇದ್ದೀನಿ, ನಾನು ಅವ್ರಿಗೆ ಸಾಂತ್ವನ ಹೇಳಿದ್ದೀನಿ, ಎಲ್ಲ ಮಾಡಿದ್ದೀನಿ. 48 ಜನ ಸತ್ತಿದ್ದಾರೆ, ಕೋವಿಡ್ ಪ್ರಕರಣದಿಂದ ಸತ್ತಿರೋರು. ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರಲ್ವಾ? ಆ ಭಾವನೆ ಬೇಕಲ್ವಾ ನಮಗೆ? ಆ ಭಾವನೆ ಯಾಕೆ ಸತ್ತರು ಏನು ಅಂತ ಮಾಡಬೇಕಲ್ಲ ಕೆಲಸನ. ಸತ್ತಿರ್ತಕ್ಕಂಥವ್ರು ಅದರಲ್ಲಿ ಬೆಂಗಳೂರಿನಲ್ಲಿ ಮಳವಳ್ಳಿಯಲ್ಲಿ ಇರ್ತಕ್ಕಂಥ ಜನ, ಬೆಂಗಳೂರು ಸತ್ತಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನಮಗೆ. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಟಿ ನಂದಕುಮಾರ್, ಸದಸ್ಯರಾದ ಪ್ರಶಾಂತ್, ಪ್ರಮೀಳಾ, ವಡ್ಡರಹಳ್ಳಿ ಸಿದ್ದರಾಜು, ನೂರುಲ್ಲಾ, ನಾಗೇಶ್, ಬಸವರಾಜು, ಟಿಎಪಿಸಿಎಂಎಸ್ ನಿರ್ದೇಶಕ ರಾಜೇಶ್, ಮುಖಂಡ ಮೆಡಿಕಲ್ ಕುಮಾರ್ ಸೇರಿದಂತೆ ಹಲವರಿದ್ದರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಗೊಳಿಸಿರುವುದಾಗಿ ತಹಶೀಲ್ದಾರ್ ಎಚ್ಬಿ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ. ತಾಲೂಕು ಕಚೇರಿಯ ನ್ಯಾಯಾಂಗ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿ ವೇಳೆ ಮಾತನಾಡಿದ ಅವರು, 4 ದಿನಗಳ ಕಾಲ ಜಾರಿಗೊಳಿಸಿರುವ ಸಂಪೂರ್ಣ ಲಾಕ್ಡೌನ್ ಆಗಿದ್ದು, ನಂದಿನಿ ಪಾರ್ಲರ್ ಹಾಗೂ ಮೆಡಿಕಲ್ ಸ್ಟೋರ್ ಹೊರತುಪಡಿಸಿ ಬೇರೆ ಯಾವುದೇ ವ್ಯಾಪಾರ ವಹಿವಾಟಿಗೆ ಅನುಮತಿ ಇಲ್ಲದಾಗಿದ್ದು, ಸಾರ್ವಜನಿಕರು ತಾಲೂಕು ಆಡಳಿತದೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಅದನ್ನ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲೇ ಆ ಟೆಂಪರೇಚರ್ ಮೇಂಟೈನ್ ಮಾಡಿ ಕೊಡಬೇಕು, ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ವ್ಯಾಕ್ಸಿನ್. ಈಗ ಬರ್ತಕ್ಕಂಥ ಇದು ಏನಿದೆ ವ್ಯಾಕ್ಸಿನ್ ಸಪ್ಲೈ ಆದ್ಯತೆ ಗುಂಪುಗಳನ್ನಾಗಿ ಮಾಡಿದ್ದಾರೆ. ರಾಜ್ಯ ಕರೋನಾ ಮುಂಚೂಣಿ ಕಾರ್ಯಕರ್ತರು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಸರ್ಕಾರದಿಂದ. ಮತ್ತು ಆದ್ಯತೆ ಗುಂಪು ಅಂತ ಈ ಪಟ್ಟಿಯನ್ನು ನಾನು ಮೀಡಿಯಾ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಇಂತಹ 18ರಿಂದ 44 ವರ್ಷದ ಗುಂಪಿನವರಿಗೆ ಇದು ನಾನು ಹೇಳ್ತಾ ಇರೋದು. ಇದನ್ನು ಸ್ಟೇಟ್ ಗೌರ್ಮೆಂಟಿಂದ ಕೊಡ್ತಾ ಇರೋದು. 45 ವರ್ಷ ಮೇಲ್ಪಟ್ಟಿರೋರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ವ್ಯಾಕ್ಸಿನ್ ಸಪ್ಲೈ ಆಗುತ್ತೆ.
ಈಗ ಏನು ಇದು ಪಟ್ಟಿ ಇದೆ 18ರಿಂದ 44 ವಯೋಮಾನದ ಆದ್ಯತಾ ಕರೋನಾ ಡ್ಯೂಟಿ ಯಾರು ಮಾಡ್ತಾ ಇದ್ದಾರೆ, ಕೋವಿಡ್ ಡ್ಯೂಟಿ ಮಾಡ್ತಕ್ಕಂಥ ಕಾರ್ಯಕರ್ತರು ಮತ್ತು ಆದ್ಯತೆ ಗುಂಪುಗಳು, ಈ ಬ್ಯಾಂಕಿಂಗು, ಕಟ್ಟಡ ಕಾರ್ಮಿಕರು, ಟೆಲಿಕಾಂ ಇಂಟರ್ನೆಟ್ ಸೇವಾದಾರರು, ರೈಲ್ವೆ ಸಿಬ್ಬಂದಿ, KMF ಸಿಬ್ಬಂದಿಗಳು ಉದಾಹರಣೆಗೆ ಇಷ್ಟು ಇನ್ನು ಹಲವಾರು ಗುಂಪುಗಳಿದ್ದಾವೆ. ಇವರಿಗೆ ಪ್ರಯಾರಿಟಿ ಮೇಲೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದೇ ಥರ ಕೋವಿಡ್ ಡ್ಯೂಟಿ ಆ್ಯಸ್ ಯೂಶುವಲ್ ನಮ್ಮ ಹೆಲ್ತ್ ಸ್ಟಾಫು, ಫ್ರಂಟ್ ಲೈನ್ ವರ್ಕರ್ಸ್ ಯಾರಿದ್ದಾರೆ, ಮುನ್ಸಿಪಾಲ್ಟಿ ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು, ನ್ಯಾಯಾಂಗ ಅಧಿಕಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಕೂಡ ಕೊಡಬೇಕು ಅಂತ ಇದೆ. ಸೊ ಇದಕ್ಕೆ ಏನೇನು ಬೇಕು ನಾವೆಲ್ಲ ಈಗ ಅದೇ ಒಂದು ಸಭೆ ಮಾಡಿದ್ವಿ. ಯಾವ ರೀತಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ವ್ಯಾಕ್ಸಿನೇಷನ್ ಕೊಡ್ತಕ್ಕಂಥ ಕಾರ್ಯ ಆಗಬೇಕಂತ ಸಭೆ ಮುಗಿಸಿದ ನಂತರ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಇದೇ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಎನ್ ಆಶಾಲತಾ, ವೈದ್ಯಾಧಿಕಾರಿ ಡಾಕ್ಟರ್ ಬಾಲಕೃಷ್ಣ, ವೃತ್ತ ನಿರೀಕ್ಷಕ ಬಿಆರ್ ಗೌಡ ಸೇರಿದಂತೆ ಇತರರಿದ್ದರು. ಜಿಲ್ಲೆಯ ಕೋವಿಡ್ ಸೋಂಕಿತರ ನೆರವಿಗೆ ಧರ್ಮಸ್ಥಳ ಪೂಜ್ಯರು ನಿಂತಿದ್ದು, ಮಂಡ್ಯ ಮಿಮ್ಸ್ ಆವರಣದಲ್ಲಿ 5 ಟನ್ ಆಕ್ಸಿಜನ್ ಟ್ಯಾಂಕರ್ ಅನ್ನು ತಹಶೀಲ್ದಾರ್ ಚಂದ್ರಶೇಖರ್ ಶಂಗಾಳಿ ನೇತೃತ್ವದಲ್ಲಿ ಹಸ್ತಾಂತರಿಸಿದರು. ಜಿಲ್ಲೆಯ ಕೊರೋನಾ ಸೋಂಕಿತರಿಗೆ ಆಕ್ಸಿಜನ್ ಕೊರತೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಮಸ್ಯೆ ಮನಗಂಡು ಧರ್ಮಸ್ಥಳ ಪೂಜ್ಯ ಶ್ರೀಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಆಕ್ಸಿಜನ್ ಟ್ಯಾಂಕರ್ ಕಳುಹಿಸಿದರು. ಮಂಡ್ಯದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಪ್ರಾದೇಶಿಕ ಯೋಜನಾ ನಿರ್ದೇಶಕ ನಾರಾಯಣ್ ಪಟಾಳಿ ಅವರಿಂದ ಮಿಮ್ಸ್ ಆಸ್ಪತ್ರೆಗೆ ನಿರ್ದೇಶಕ ಹರೀಶ್ ಅವರಿಗೆ ಟ್ಯಾಂಕರ್ಗಳನ್ನು ಹಸ್ತಾಂತರಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಪೊಲೀಸ್ ಠಾಣೆಯ PSI ಅರ್ಜುನ್ ಅವರು ದಲಿತ ಯುವಕನನ್ನು ಅಮಾನುಷವಾಗಿ ನಡೆಸಿಕೊಂಡಿದ್ದಾರೆ, ಅವರನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕು ಎಂದು ಮುರುಗಲವಾಡಿ ರಾಮಯ್ಯ ಆಗ್ರಹಿಸಿದರು. ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಪ್ರಕರಣ ಇಲ್ಲದಿದ್ದರೂ ಪುನೀತ್ ಎಂಬ ದಲಿತ ಯುವಕನನ್ನು ಠಾಣೆಗೆ ಕರೆಸಿ ಅಮಾನುಷವಾಗಿ ಕಿರುಕುಳ ನೀಡಿ ಮೂತ್ರ ಕುಡಿಸುವ ದೌರ್ಜನ್ಯವೆಸಗಿದ್ದಾರೆ. ಕಾನೂನು ಪರಿಪಾಲನೆ ಮಾಡಬೇಕಾದ ಅಧಿಕಾರಿಯೇ ಇಂತಹ ಅಮಾನುಷ ಘಟನೆ ನಡೆಸುವ ಮೂಲಕ ನೊಂದ ಜನರಿಗೆ ಕಿರುಕುಳ ನೀಡಿದ್ದಾರೆ. ತಕ್ಷಣ PSI ಅರ್ಜುನ್ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಅಮಾಯಕನಾದಂತಹ ದಲಿತ ಯುವಕ ಪುನೀತನನ್ನ ಎಳ್ಕೊಂಡು ಬಂದು ಠಾಣೆಯಲ್ಲಿ ಹಿಂಸೆ ಕೊಟ್ಟು, ಅದು ನೀನು ಯಾವ ಜಾತಿ ಅಂತ ಕೇಳಿ SC ಅಂತ ಹೇಳಿದ ತಕ್ಷಣ ಓಹೋ SCಗಳ ನೀವು ಅಂತೇಳಿ ಮತ್ತಷ್ಟು ಹಿಂಸೆ ಕೊಟ್ಟು, ಅದು ಅಲ್ಲದೆ ಅವನು ಬಾಯಿಗೆ ಮೂತ್ರ ವಿಸರ್ಜನೆ ಮಾಡಿಸಿ ಬೇರೆಯವರಿಂದ ಅಮಾನವೀಯವಾಗಿ ನಡ್ಕೊಂಡಂತ ಈ ಅರ್ಜುನ್ ಅನ್ನುವಂತ PSI ಸೇವೆಯಿಂದ ವಜಾಗೊಳಿಸಬೇಕು. ಅಲ್ಲದೆ ಆ PSI ಅರ್ಜುನ್ ನನ್ನ SC/ST ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಬಂಧಿಸಿ, SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಅವನ ಬಂಧಿಸಿ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ಮೂಲಕ ಒತ್ತಾಯ ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜಮೂರ್ತಿ, ಜಯ ಕರ್ನಾಟಕ ಸಂಘಟನೆಯ ಮುಖಂಡ ಮಹಮ್ಮದ್ ಇಲಿಯಾಸ್ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ತಾಲೂಕು ಅಲಗೂರು ಸಮೀಪದ ಕೊನ್ನಾಪುರ ಗ್ರಾಮದಲ್ಲಿ ಕೋವಿಡ್-19 ಧೂಮಪಾನ, ಡೆಂಗ್ಯೂ ಜ್ವರದ ಬಗ್ಗೆ ಗ್ರಾಮದಲ್ಲಿ ಜಾಥಾ ನಡೆಸಿ ಆರೋಗ್ಯ ಶಿಕ್ಷಣ ನೀಡಲಾಯಿತು. ಅಷ್ಟು ಕಾಯ್ದೆ ಜೋಗಾಗುತ್ತೆ. ಹಾಗೂ ಆಶಾ ಕಾರ್ಯಕರ್ತರು, ನರ್ಸು ಮತ್ತೆ ಬೀಡಿ ಸಿಗರೇಟ್ ಸೇರುವಂತವ್ರಿಗೆ ನೋಡಿ ಇಷ್ಟೊಂದು ಕಾಯಿಲೆಗಳು ಬರ್ತವೆ. ದಯಮಾಡಿ ಸೇದವ್ರಿಗೆ ಬರಲ್ದು, ಸೇದಿ ಯಾರು ಹೊಗೆ ಬಿಡ್ತಾರೋ ಅದು ಪ್ಯಾಸಿವ್ ಸ್ಮೋಕರ್ ಅಂತ, ಮತ್ತೆ ಸೇದವರು ಮತ್ತೆ ಸ್ಮೋಕರು ಮತ್ತೆ ತಾಯಿ ಗರ್ಭದಲ್ಲಿರುವಂಥ ಮಗುಗೂ ನಮಗೆ ಕ್ಯಾನ್ಸರ್ ಬರುತ್ತೆ. ಅದರಿಂದ ನೋಡಿ ಇಷ್ಟು ನಮ್ಮ ಈ ಮನುಷ್ಯನ ದೇಹದಲ್ಲಿ ಯಾವ ಭಾಗನೂ ಶುದ್ಧವಾಗಿಲ್ಲ. ಅದರಿಂದ ದಯಮಾಡಿ ನೀವು ಬೀಡಿ ಸಿಗರೇಟು ನಿಮ್ಮ ಹಳ್ಳಿಗಳಲ್ಲಿ ಸೇರಿದ್ರೆ. ಈ ಸಂದರ್ಭದಲ್ಲಿ ಶ್ರೀ ಜಯಶಂಕರ್, ಆಶಾಲತಾ, ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಲಕ್ಷಗಟ್ಟಲೆ ನಷ್ಟ ಅನುಭವಿಸಿ ತಾವು ಬೆಳೆದ ಬೆಳೆಯನ್ನು ರೈತ ನಾಶ ಮಾಡಿರುವ ಘಟನೆ ಮಂಡ್ಯ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ದೇವರಾಜು ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಸುಮಾರು 1.5 ಎಕರೆಯಲ್ಲಿ ಕೋಸು ಬೆಳೆದಿದ್ದರು. ಕರೋನಾ ಮಹಾಮಾರಿಯಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತ ಕೊಳ್ಳುವವರಿಲ್ಲದೆ ದನ ಕರು ಬಿಟ್ಟು ಮೇಯಿಸಿ ಕೋಸನ್ನು ನಾಶ ಮಾಡುವ ಮೂಲಕ ನಷ್ಟ ಅನುಭವಿಸಿದ್ದಾನೆ. ಸುಮಾರು 2 ಲಕ್ಷದಷ್ಟು ನಷ್ಟ ಅನುಭವಿಸಿ ಲಕ್ಷಗಟ್ಟಲೆ ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಕಂಗಾಲಾಗಿದ್ದಾನೆ. ಇದೇ ವೇಳೆ ರೈತ ಮಾತನಾಡಿ, ಲಾಕ್ಡೌನ್ನಿಂದಾಗಿ ಕೊಳ್ಳುವವರಿಲ್ಲದೆ ಲಕ್ಷಗಟ್ಟಲೆ ನಷ್ಟ ಉಂಟಾಗಿದೆ. ಸರ್ಕಾರ ಕೂಡಲೇ ರೈತರ ನೆರವಿಗೆ ಮುಂದಾಗಿ ಪರಿಹಾರ ನೀಡಬೇಕು, ಇಲ್ಲದಿದ್ದರೆ ಸಾಲದಿಂದ ವಿಷ ಕುಡಿಯಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು.
ಈಗ ನಾವು ಕೋಸು ಹಾಕಿದ್ರಿಂದ ನಾವು ಬೇರೆ ಕಡೆಯಿಂದ ಸಾಲ ಮಾಡಿ ಈ ಕೊರೋನಾದಿಂದ ಆಡಿ ನಮ್ಮದು ಪೂರ್ತಿ ಲಾಸ್ ಆಯ್ತು ನಮ್ಮದು. ಈಗ ನಾವು ಏನು ಮಾಡೋಕ್ಕಾಗ್ದೇ ಒದ್ದಾಡುವಂಥದ್ದು, ನಮಗಿರೋದೇ ಇಷ್ಟಾಗಲ್ಲ ಭೂಮಿ, ಇದನ್ನೇ ನೆಮ್ಕೊಂಡು ಹಾಕಿದ್ದು. ಈ ಲಾಕ್ಡೌನಿಂದ ನಮಗೆ ಪೂರ್ತಿ ಲಾಸ್ ಆಗಿ ಈಗ ಬೇರೆ ಬೇರೆ ಕಡೆ ಸಾಲ ಮಾಡ್ಕೊಂಡು ಅನ್ಯಾಯವಾಗಿ ನಾವು ಈಗ ಸಾಲ ತೀರಿಸ್ದಂಗೂ ದಾರಿ ಇಲ್ಲ ನಮಗೆ. ಯಾಳತ್ ಕೊರೋನಾದಿಂದ ನಮ್ಗೆ ಹಾಳಾಗೋದು ನಾವೀಗ. ಇದು ನಾವು 1.5 ಎಕರೆಗೆ ಈಗ ಹಾಕಿರುವಂಥ ಪದಾರ್ಥ ಇದು. 1.5 ಎಕರೆಗೆ ಹಾಕಿ 1 ಲಕ್ಷ ರೂಪಾಯಿ ಖರ್ಚಾಗೋದು ನಮ್ದು. ಈಗ 1 ಲಕ್ಷ ಖರ್ಚು ಮಾಡಿ ನಾವು ಏನೂ ಮಾಡೋಕ್ಕಾಗ್ದಂಗೆ ಬಿದ್ದೋಗಿ. ಈಗ ನಾವು ಕೊಡೋರ್ಗೆ ಸಾಲ ಕೊಡೋದು ಹೆಂಗಪ್ಪ ಅನ್ನೋ ಮಟ್ಟಕ್ಕೆ ಬಂದಾಯಿತು. ಇಮೇಲೆ ನಾವು ಏನು ಮಾಡೋಕ್ಕಾಗ್ದೇ ಏನು ಮಾಡೋದು ಅಂತ ನಮಗೆ ಗೊತ್ತಿಲ್ಲ. ಈಗ ಏನು ಮಾಡಬೇಕು, ಇಲ್ಲ ಔಷಧಿ ಕುಡಿಬೇಕು, ಏನಾದ್ರು ಒಂದು ಮಾಡಬೇಕಷ್ಟೇ. ಈಗ ಸಾಲ ತೀರ್ಸೋರಿಗೆ ಆದಾಯ ಆಗಿದೆ 2 ಲಕ್ಷ ಆಯ್ತಿತ್ತು ನಮಗೆ ಸರ್. ಆದಾಯ ಅದು ಹೋಯ್ತು, ಸಾಲ ಬಂತು. ಈಗ ಕೋಸ ಕಾರಣ ಕೊರೋನಾ ಬಂತು. ಕೊರೋನಾದಿಂದ ನಮಗೆ ಬಂದು ಗಿರಾಕಿಗಳು ಬಂದು ನೋಡ್ಕೋಬೋದ್ರಷ್ಟೇ. ಬರ್ತೀನಿ 5 ದಿನ ಅಂದ್ಬಿಟ್ಟು ಅದಕ್ಕೆ ಲಾಕ್ ಆಯಿತು. ಲಾಕ್ ಆದಮೇಲೆ ಯಾರೂ ಬರಲಿಲ್ಲ, ಮೈಸೂರಿಂದ ಬರಲಿಲ್ಲ, ಬೆಂಗಳೂರಿಂದ ಬರಲಿಲ್ಲ. ಈಗ ಅಂಗಾಡಿ ಹೊರಟೋಯ್ತು, ಎಲ್ಲ ಹುಳ ಬಿದ್ದೋಯ್ತು. ಈಗ ನಮ್ಗೆ ಈ ಪ್ಯಾಕೇಜು ಗೀಕೇಜ್ ಏನು ಸಾಕಾಗೋದಿಲ್ಲ ಸರ್. ಇದು ನಮ್ಮದು ಲಾಸ್ ಆದದ್ದು. ಈಗ 1 ಲಕ್ಷ ಮಾಮೂಲು ನಾವು ಸಾಲ ಮಾಡೇ ಹಾಕಿರೋದು. ಈಗ ಇದು ನಮಗೆ ಯಾವ ಥರ ತೀರಿಸ್ಬೇಕು, ಏನು ಮಾಡಬೇಕು ನಮ್ಗೊಂದು ಗೊತ್ತಾಯ್ತಾ ಇಲ್ಲ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಏನು ಒತ್ತಾಯ ಮಾಡೋದು? ಈಗ ಕೊಡೋರು ಯಾರು? ಈಗ ಕೊರೋನಾದಲ್ಲಿ ನಮ್ಗೆ ಕೊಡೋರು ಬೇಕಲ್ಲ, ಅವರು ಕೊಡ್ಬೇಕು. ಅವರು ಹುಡುಕ ಬಂದು ಕೊಟ್ಟರೆ ನಮಗೂ ಏನೋ ವಸಿ ಉಳ್ಕೋಬೋದು, ಏನೋ ಮಾಡೋದು ಸಹಾಯ ಮಾಡಿದ್ರೆ. ಇಲ್ಲ ಅಂದರೆ ಏನಾರ ಒಂದು ತೊಂದರೆ ಆಯ್ತದೆ, ಏನಾರ ಔಷಧಿ ಕುಡಿಬೇಕಾಯ್ತದೆ ಅಷ್ಟೇ. ಅಸಂಘಟಿತ ವಲಯಗಳ ಛಾಯಾವೃತ್ತಿ ಕಾರ್ಮಿಕರಿಗೆ ಸರ್ಕಾರ ಸೂಕ್ತ ಸವಲತ್ತುಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ಛಾಯಾ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ಮಾಡಿದರು. ರಾಜ್ಯದಲ್ಲಿ ಅಂದಾಜು 2 ಲಕ್ಷಕ್ಕೂ ಅಧಿಕ ಮಂದಿ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿ ದುಡಿಮೆ ಮಾಡುತ್ತಿದ್ದು 90%ಕ್ಕೂ ಅಧಿಕ ಮಂದಿ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಸರ್ಕಾರ 2013ರಲ್ಲಿ ಛಾಯಾವೃತ್ತಿ ಕಾರ್ಮಿಕರಾದ ನಮ್ಮನ್ನ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರ್ಪಡೆ ಮಾಡಿದೆ. ಆದರೆ ಸವಲತ್ತುಗಳನ್ನು ನೀಡುವಂತೆ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ದರೂ ಸರ್ಕಾರ ನಮಗೆ ಸವಲತ್ತುಗಳನ್ನು ನೀಡುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅವು ಸವಲತ್ತುಗಳನ್ನ ಶೀಘ್ರವೇ ಎಲ್ಲ ರಾಜ್ಯಾದ್ಯಂತ ಇರುವಂತಹ ಎಲ್ಲಾ ಛಾಯಾ ಕಾರ್ಮಿಕರಿಗೆ ಒದಗಿಸಿಕೊಡಬೇಕು ಅಂತ ಈ ಮೂಲಕ ನಮ್ಮ ಮದ್ದೂರು ಛಾಯಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಾಗೂ ಎಲ್ಲಾ ಛಾಯಾಗ್ರಾಹಕರ ಪರವಾಗಿ ರಾಜ್ಯ ಸರ್ಕಾರವನ್ನ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೇ ವೇಳೆ ತಹಶೀಲ್ದಾರ್ ವಿಜಯಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಎಂಕೆ ದರ್ಶನ್ ಗೌಡ, ಗೌರವಾಧ್ಯಕ್ಷ ಎಸ್ ಶ್ರೀಧರ್, ಉಪಾಧ್ಯಕ್ಷ ಎನ್ಪಿ ಮಹದೇವಪ್ಪ, ಕಾರ್ಯದರ್ಶಿ ಎಂಆರ್ ರಾಜೇಶ್, ಖಜಾಂಚಿ ಟಿಆರ್ ಗುರುರಾಘವ್ ಸೇರಿದಂತೆ ಅನೇಕರಿದ್ದರು. ಮಳವಳ್ಳಿ ತಾಲೂಕಿನ ಅಲಗೂರು ಹೋಬಳಿಯ ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆಂಚಬೋವಿ ದೊಡ್ಡಿ ಗ್ರಾಮದ ಪುಟ್ಟೇಗೌಡ ಎಂಬುವವರು ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿರುವ ಘಟನೆ ಜರುಗಿದೆ. ಮೃತಪಟ್ಟ ಪುಟ್ಟೇಗೌಡ ತಮ್ಮ ಜಮೀನಿನಲ್ಲಿ ಭತ್ತ ಮತ್ತು ರಾಗಿ ಬೆಳೆಯನ್ನು ಬೆಳೆಯಲಾಗಿದ್ದು, ಈ ನಿಮಿತ್ತವಾಗಿ ತಮ್ಮ ಜಮೀನು ಅರಣ್ಯದ ಅಂಚಿನಲ್ಲಿ ಇದ್ದು ವನ್ಯಜೀವಿಗಳ ಉಪಟಳ ಹೆಚ್ಚಾಗಿದ್ದು, ರಾತ್ರಿ ವೇಳೆಯಲ್ಲಿ ಬೆಳೆಯನ್ನು ವನ್ಯಜೀವಿಗಳು ಹಾವಳಿಯನ್ನು ತಡೆಗಟ್ಟಲು ಪಹರೆ ಕಾಯುವಾಗ ಪಕ್ಕದ ಕಾಂತರಾಜು ಅವರ ಜಮೀನಿನಲ್ಲಿ ವನ್ಯಜೀವಿಗಳಿಂದ ಬೆಳೆಯನ್ನು ರಕ್ಷಣೆ ಮಾಡಲು ಹಾಕಲಾಗಿದ್ದ ವಿದ್ಯುತ್ ತಂತಿಯನ್ನು ತುಳಿದು ಆಕಸ್ಮಿಕವಾಗಿ ಮೃತಪಟ್ಟಿದ್ದಾರೆ ಎಂದು ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಾದೇಶ್ ತಿಳಿಸಿದರು. ಜಮೀನಿನ ಸುತ್ತ ಅಳವಡಿಸಿದ್ದ ವಿದ್ಯುತ್ ತಂತಿಯನ್ನು ಪೊಲೀಸರು ಸ್ಥಳ ಪರಿಶೀಲಿಸಿ ಸೀಸ್ ಮಾಡಿದರು. ಸ್ಥಳಕ್ಕೆ ವೃತ್ತ ನಿರೀಕ್ಷಕರಾದ ಧನರಾಜ್ ಹಾಗೂ ಆರಕ್ಷಕ ಉಪನಿರೀಕ್ಷಕರಾದ ಮಾರುತಿ ತಮ್ಮಣ್ಣನವರ್, ಜೆಸ್ಕಾಂ ಅಧಿಕಾರಿ ಶ್ರೀಧರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧಿಸಿದಂತೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.